ಉತ್ಸಾಹದಲ್ಲಿರುತ್ತೆ, ನಿರ್ಮಲವಾಗಿರುತ್ತೆ. ಹೀಗಾಗಿ ಧ್ಯಾನ ಬಹಳ ಬೆಳಗಿನ ವೇಳೆ ಬಹಳ ಸೂಕ್ತ. ಕೆಲವು ಸರಿ ಬೆಳಿಗ್ಗೆ ಬಹಳ ಹೊತ್ತು ಧ್ಯಾನ ಮಾಡೋಕ್ಕಾಗದೆ ಹೋದ್ರೂ ಮತ್ತೆ ಯಾವಾಗ ಧ್ಯಾನ ಮಾಡಬೇಕು ಅಂತ ಅನಿಸ್ತದೆ ಅವಾಗೆಲ್ಲ ಮನಸ್ಸು ಬಂದಾಗೆಲ್ಲ ನಾವು ಧ್ಯಾನವನ್ನು ಮಾಡಬಹುದು. ಧ್ಯಾನ ಮಾಡೋದರಿಂದ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಪಡ್ಕೋಬೋದು. ಎಷ್ಟು ಧ್ಯಾನ ಮಾಡಬೇಕು ಅದಕ್ಕೊಂದು ಇತಿಮಿತಿ ಇಲ್ಲ. ಅಧ್ಯಯನಕ್ಕೆ ಒಂದು ಮಿತಿ ಇದೆಯಾ? ಶ್ರೇಷ್ಠ ಗ್ರಂಥಗಳನ್ನು ಮತ್ತೆ ಅಧ್ಯಯನ ಮಾಡ್ತಾ ಇರಬೇಕು. ಚಿಂತನೆಗೆ ಒಂದು ಮಿತಿ ಇದೆಯಾ? ಇಲ್ಲ. ಹೊಸ ಚಿಂತನೆಗಳು, ಹೊಸ ಅಧ್ಯಯನಗಳು, ಹೊಸ ವಿಚಾರಗಳು ಇವು ಮಾಡ್ತಾನೆ ಇರಬೇಕು. ಹಾಗೆ ಧ್ಯಾನ ಕೂಡ ಅಷ್ಟೇ, ಅದಕ್ಕೊಂದು ಇತಿಮಿತಿ ಏನಿಲ್ಲ. ನಮಗೆ ಆಯುಷ್ಯ, ಐಶ್ವರ್ಯ, ಆರೋಗ್ಯ, ಶತಾಯುಷ್ಯ ಇವೆಲ್ಲ ಬೇಕು ಅಂತ ಹೇಳಿದರೆ ನಾವು ಧ್ಯಾನ ಮಾಡ್ತಾನೆ ಇರಬೇಕು. ಎಷ್ಟು ನಿಮಿಷ, ಎಷ್ಟೆಷ್ಟು ಸಾಧ್ಯ ಆಗುತ್ತೆ ಅಷ್ಟಷ್ಟು. 1 ನಿಮಿಷಕ್ಕೆ 5 ನಿಮಿಷ, 10 ನಿಮಿಷ, ಅರ್ಧ ಗಂಟೆ, 1 ಗಂಟೆ, ನೀವು ಮನಸ್ಸಿದ್ದಂಗೆ ನಿರಂತರ ನಾವು ಪ್ರತಿದಿನ ಧ್ಯಾನವನ್ನು ಮುಂದುವರಿಸ್ತಾ ಹೋದರೆ, ಅದಕ್ಕೆ ನಾವು ಒಂದು ಗುರಿಯನ್ನು ಇಟ್ಕೊಂಡು ಧ್ಯಾನ ಮಾಡಿದ್ರೆ ನಾವು ಗುರಿಯನ್ನು ಮುಟ್ಬೋದು, ಶ್ರೇಷ್ಠವಾದದನ್ನು ಪಡ್ಕೋಬೋದು. ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್. ನೀವು ಆಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ. ಹಲ್ಲು ನೋವು, ಹುಳುಕು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ.